ಹಿಂದೂ ಧರ್ಮದಲ್ಲಿ ಎಲ್ಲರೂ ಎಷ್ಟೋ ವೈಭವವಾಗಿ ಜರುಗಿಸುವ ಹಬ್ಬಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ಒಂದು. ಪ್ರತಿ ವರ್ಷ ಶ್ರಾವಣ ಮಾಸ ಕೃಷ್ಣ ಪಕ್ಷದಲ್ಲಿನ ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣಾಷ್ಟಮಿ ಹಬ್ಬವನ್ನು ಮಾಡುತ್ತಾರೆ. ಈ ವರ್ಷ ಆಗಸ್ಟ್ 26ನೇ ತಾರೀಕು ಸೋಮವಾರದ ದಿನ ಕೃಷ್ಣನನ್ನು ಪೂಜಿಸಿಕೊಳ್ಳಬೇಕು. ಕೃಷ್ಣಾಷ್ಟಮಿಯ ದಿನ ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ನಿಮ್ಮ ಮನೆಗೆ ತುಂಬ ಒಳ್ಳೆಯದು ಆಗುತ್ತದೆ. ಇನ್ನು ಮುಖ್ಯವಾಗಿ ಈ ದಿನ ಕೃಷ್ಣನನ್ನು ಪೂಜಿಸುವುದರಿಂದ ನಿಮ್ಮ ಮಕ್ಕಳಿಗೆ ತುಂಬ ಒಳ್ಳೆಯ ಭವಿಷ್ಯ ಇರುತ್ತದೆ. ಜೀವನದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಹೋಗುತ್ತಾರೆ. ಹಾಗಾಗಿ ಶ್ರೀ ಕೃಷ್ಣಾಷ್ಟಮಿಯ ದಿನ ಕೃಷ್ಣನನ್ನು ಹೇಗೆ ಪೂಜಿಸಿದರೆ ನಿಮ್ಮ ಮನೆಗೆ ಅಷ್ಟ ಐಶ್ವರ್ಯಗಳು ಹಾಗೇನೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ ಈ ಕೃಷ್ಣಾಷ್ಟಮಿಯ ದಿನ ಭಕ್ತಿಪೂರ್ವಕವಾಗಿ ನಿಮ್ಮ ಮನಸ್ಸಿನಲ್ಲಿ ಜೈ ಶ್ರೀಕೃಷ್ಣ ಎಂದು ಸ್ಮರಿಸಿದರೆ ಸಾಕು, ನಿಮ್ಮ ಪಾಪಗಳೆಲ್ಲ ನಶಿಸಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಸ್ಕಂದ ಪುರಾಣ ಇದರ ಬಗ್ಗೆ ವಿವರಿಸಿದೆ. ಕೃಷ್ಣಾಷ್ಟಮಿಯ ದಿನ ಚಂದ್ರನು ವೃಷಭ ರಾಶಿಯಲ್ಲಿ ಇರುತ್ತಾರೆ. ಹಾಗಾಗಿ ಕೃಷ್ಣಾಷ್ಟಮಿಯ ದಿನ ರಾತ್ರಿ ಸಮಯದಲ್ಲಿ ಪ್ರತಿಯೊಬ್ಬರು ಚಂದ್ರನಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಶ್ರೀಕೃಷ್ಣನ ಆಶೀರ್ವಾದ ಸಿಗುತ್ತದೆ. ಕೃಷ್ಣ ಜನ್ಮಿಸಿದಾಗ ಎಷ್ಟೋ ಶಕ್ತಿಯುತವಾದ ಅಮೃತಗಳಿಗೆ ಏರ್ಪಟ್ಟಿತ್ತು. ಮತ್ತೆ ಇಷ್ಟು ವರ್ಷಗಳ ನಂತರ ಈ ವರ್ಷದಲ್ಲಿನ ಕೃಷ್ಣಾಷ್ಟಮಿಯ ದಿನ ಅಮೃತಗಳಿಗೆಗಳು ಪುನರಾವೃತ ಆಗುವುದು ಎಷ್ಟೋ ಜನ್ಮಗಳ ಅದೃಷ್ಟ ಎಂದು ವೇದ ಪಂಡಿತರು ಹೇಳುತ್ತಾರೆ. ಹಾಗಾಗಿ ಇಂತಹ ಪವಿತ್ರವಾದ ದಿನ ಪ್ರತಿಯೊಬ್ಬರೂ ಕೂಡ ಶ್ರೀಕೃಷ್ಣನನ್ನು ಪೂಜಿಸಿ. ಈ ದಿನ ಶ್ರೀಕೃಷ್ಣನನ್ನು ಪೂಜಿಸಿದರೆ ಗೋದಾನ ಮಾಡಿದಷ್ಟು ಪುಣ್ಯ ಫಲಿತಾಂಶ, ಕುರುಕ್ಷೇತ್ರದಲ್ಲಿ ಬಂಗಾರ ದಾನ ಮಾಡಿದಷ್ಟು ಪುಣ್ಯಫಲ ಸಿಗುತ್ತದೆ ಎಂದು ಪುರಾಣದಲ್ಲಿ ಹೇಳಲಾಗುತ್ತದೆ. ಕೃಷ್ಣಾಷ್ಟಮಿಯ ದಿನ ಪೂಜೆ ಮಾಡುವವರು ಬಾಲಕೃಷ್ಣನನ್ನು ಮನೆಗೆ ಆಹ್ವಾನಿಸುತ್ತಾ ನಿಮ್ಮ ಮನೆಯ ಬಾಗಿಲಿನಿಂದ ಮನೆಯ ದೇವರ ಮನೆಯವರೆಗೂ ಕೃಷ್ಣನ ಪಾದಗಳನ್ನು ರಂಗೋಲಿಯಂತೆ ಹಾಕಬೇಕು. ಈ ವರ್ಷ ಸೋಮವಾರದ ದಿನ ಕೃಷ್ಣಾಷ್ಟಮಿ ಬಂದಿರುವುದು ತುಂಬಾ ಒಳ್ಳೆಯ ಶುಭ ಸೂಚಕ. ಈ ಕೃಷ್ಣಾಷ್ಟಮಿಯ ದಿನ ಪೂಜೆ ಮಾಡುವವರು ಬೆಳಿಗ್ಗೆನೆ ನಿದ್ರೆಯಿಂದ ಎದ್ದು ತಲೆ ಸ್ನಾನ ಮಾಡಿ ಈ ಕೃಷ್ಣಾಷ್ಟಮಿಯ ದಿನ ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಹಾಲು ಹಾಕಿ ಆ ನೀರಿನಿಂದ ಸ್ನಾನ ಮಾಡಿ. ಇದರಿಂದ ಕೃಷ್ಣಾಷ್ಟಮಿಯ ದಿನ ಈ ರೀತಿ ಸ್ನಾನ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿನ ದೋಷಗಳೆಲ್ಲ ತೊಲಗಿ ಹೋಗುತ್ತದೆ. ಕೃಷ್ಣಾಷ್ಟಮಿಯ ದಿನ ಮನೆಗೆ ಕೃಷ್ಣನನ್ನು ವಿಗ್ರಹವನ್ನು ತಂದು ಮನೆಯಲ್ಲಿ ಪೂಜೆ ಮಾಡಿಕೊಂಡರೆ ತುಂಬಾ ಒಳ್ಳೆಯದು. ಹಾಗೇನೆ ರಾಧಾಕೃಷ್ಣನ ಫೋಟೋಗೆ ಸಹ ಪೂಜೆ ಮಾಡಬಹುದು. ಕೃಷ್ಣನ ವಿಗ್ರಹ ಇಲ್ಲದವರು ಒಂದು ಕಳಶದ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಟ್ಟು ತೆಂಗಿನಕಾಯಿಯ ಸುತ್ತ ಅರಿಶಿಣದ ವಸ್ತ್ರ ಹಾಕಿ ಕೃಷ್ಣನ ರೂಪವಾಗಿ ಭಾವಿಸಿ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಬಹುದು. ಪೂಜೆಯಲ್ಲಿ ನೈವೇದ್ಯವಾಗಿ ಹಾಲು, ತುಪ್ಪ, ಬೆಣ್ಣೆ ಇದರಲ್ಲಿ ಯಾವುದಾದರೂ ಒಂದನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸಿದರೆ ತುಂಬಾ ಒಳ್ಳೆಯದು. ಇನ್ನೂ ಕೆಲವರು ಶ್ರೀ ಕೃಷ್ಣಾಷ್ಟಮಿಯ ದಿನ ಮನೆಯಲ್ಲಿ ಪೂಜೆ ಮಾಡುವಾಗ ಓಂ ಶ್ರೀ ಕೃಷ್ಣ ಪರಬ್ರಹ್ಮ ನಮಃ ಅನ್ನುವಂತಹ ಮಂತ್ರವನ್ನು 108 ಸಾರಿ ಜಪಿಸಿದರೆ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳೆಲ್ಲ ತೊಲಗಿ ಹೋಗಿ ಶ್ರೀಕೃಷ್ಣನ ಅನುಗ್ರಹದಿಂದ ಸುಖ ಸಂತೋಷ ಲಭಿಸುತ್ತದೆ. ಕೃಷ್ಣಾಷ್ಟಮಿಯ ದಿನ ಆಲಯಕ್ಕೆ ಹೋದರೆ ಕೋಟಿ ಜನ್ಮಗಳ ಪುಣ್ಯಫಲ ಸಿದ್ಧಿಸುತ್ತದೆ. ಮುಖ್ಯವಾಗಿ ಈ ದಿನ ಪ್ರತಿಯೊಬ್ಬರು ಕೃಷ್ಣನ ಆಲಯದಲ್ಲಿ ಕೃಷ್ಣ ಅಷ್ಟೋತ್ತರ ಪೂಜೆಯನ್ನು ಮಾಡಿಕೊಳ್ಳಿ. ದೇವಸ್ಥಾನದಲ್ಲಿ ಈ ಪೂಜೆಯನ್ನು ಮಾಡಿಕೊಂಡರೆ ವಂಶಾಭಿವೃದ್ಧಿ, ಅಷ್ಟ ಐಶ್ವರ್ಯಗಳು ಸಿದ್ಧಿಸುತ್ತದೆ ಎಂದು ವೇದ ಪಂಡಿತರು ಹೇಳುತ್ತಿದ್ದಾರೆ. ಮುಖ್ಯವಾಗಿ ಈ ಕೃಷ್ಣಾಷ್ಟಮಿಯ ದಿನ ಮನೆಯಲ್ಲಿ ಪ್ರತಿಯೊಬ್ಬರು ಹಾಲಿನ ಕೆನೆ ಅಥವಾ ಬೆಣ್ಣೆಯನ್ನು ಆಗಲಿ ತಿನ್ನಬೇಕು. ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಹಾಲಿನ ಕೆನೆಯನ್ನು ತಿನ್ನಿಸಿ. ಕೃಷ್ಣಾಷ್ಟಮಿಯ ದಿನ ಮನೆಯಲ್ಲಿ ಪೂಜೆ ಮಾಡುವವರು ಪೂಜೆ ಕೋಣೆಯಲ್ಲಿ ತುಳಸಿ ಎಲೆಗಳನ್ನು ಇಟ್ಟುಕೊಳ್ಳಬೇಕು. ಪೂಜೆ ಪೂರ್ತಿಯಾದ ನಂತರ 2 ತುಳಸಿ ಎಲೆಗಳನ್ನು ತಿನ್ನಿ. ಏಕೆಂದರೆ ಈ ಕೃಷ್ಣಾಷ್ಟಮಿಯ ದಿನ ದೈವಶಕ್ತಿ ಇರುತ್ತದೆ. ಹಾಗಾಗಿ ಈ ಕೃಷ್ಣಾಷ್ಟಮಿಯ ದಿನ ತುಳಸಿ ಎಲೆಗಳನ್ನು ತಿನ್ನುವುದರಿಂದ ನಿಮಗೆ ಇರುವ ಎಲ್ಲ ಅನಾರೋಗ್ಯ ಸಮಸ್ಯೆಗಳು ತೊಲಗಿ ಹೋಗುತ್ತದೆ ಎಂದು ಹೇಳಬಹುದು. ಆಗಸ್ಟ್ 26ನೇ ತಾರೀಕು ರಾತ್ರಿ 12 ಗಂಟೆಗೆ ಶ್ರೀಕೃಷ್ಣನು ಜನ್ಮಿಸಿದರು. ಅಮೃತಗಳಿಗೆಯಲ್ಲಿ ಏರ್ಪಟ್ಟಿದೆ. ಈ ಅರ್ಧರಾತ್ರಿ ಸಮಯದಲ್ಲಿ ನಿಮ್ಮ ಮನೆಯ ಹಿರಿಯರು ಯಾರಾದರೂ ಆಗಿರಲಿ ಮನಸ್ಸಿನಲ್ಲಿ ಜೈ ಶ್ರೀಕೃಷ್ಣ ಎಂದು 3 ಸಾರಿ ಹೇಳಿಕೊಂಡರೆ ಸಾಕು, ಆ ಕೃಷ್ಣನ ಅನುಗ್ರಹ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ.
ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.